30 ಸೈಟ್ ಕೊಡಬೇಕು ಅಂತ ಟರಾವ್ ಮಾಡಿದ್ದಾರೆ. ಇವರು ಕೂಡ ಇವರು ಮೊನ್ನೆ ಇದರ ದಿವಸ ಇದು ಮಾಡಿದ್ರು, CM ಬಂದಾಗೂ ಮಾಡಿದ್ರು. ಅದಕ್ಕೆ ನಾನು ಕಮಿಷನರ್ ಕಾರ್ಪೊರೇಷನ್ಗೆ ಹಿಂದೆ ಬರೆದಿದ್ದೆ, ಅವರೇನು ಮಾಡ್ದಂಗಿಲ್ಲ. ಆಮೇಲೆ ನಿಮ್ಮ ಹತ್ರ ಬಂದಾಗ ನೀವು ಇದನ್ನು ನಾವು ಅಲ್ಲಿ ಮನೆ ನೋಡ್ಕೊಂಬಂದ್ವಲ್ಲ, ಅದರಲ್ಲೊಂದು ಮನೆ ಕೊಡಿ ಅಂತ ಬರ್ದಿದ್ವಿ. ಅದು ಕೊಡಬೇಕು ಅವರು. Submission, sir. You have 56 houses ready ಇದೆ. ಇವತ್ತು ಆನ್ ಪ್ರಯಾರಿಟಿ ಸಿನ್ಸ್ ಶೀಸ್ ವಿಡೋ ಕೊಡಿ ಅಂತ ಹೇಳಿದ್ರು. ಅಲ್ಲಿ ಶಾಸಕರು ಅಧ್ಯಕ್ಷರಿದ್ದಾರೆ ಸೆಲೆಕ್ಷನ್ ಕಮಿಟಿ. ಶಾಸಕರಿಗೂ ಹೇಳಿದ್ರು ಇವ್ರನ್ನ ಸೇರಿಸಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒನ್ಸ್ ಬೆನಿಫಿಷರಿ ಸೆಲೆಕ್ಷನ್ ಆದಮೇಲೆ ಇವ್ರು ಕೊಡ್ತೀವಿ. ಬಟ್ ಅಷ್ಟಕ್ಕೆ ಪೇಷನ್ಸ್ ಇರಬೇಕಲ್ಲ. ಜಾಗ ಇಲ್ಲ ನಮಗೆ, ನಮ್ಮ ಯಜಮಾನ್ರು ಮನೆ ಎಲ್ಲಿದ್ರಮ್ಮ ಮೊದಲು? ನಿಮಗೆ ಕಂದಾಯ ಇಲಾಖೆಯಲ್ಲಿ 1 ವರ್ಷ ಕೆಲಸ ಕೊಟ್ಟಿದ್ದೀವಿ ಅಲ್ಲ. ನಾವು ಏನು ಮಾಡ್ತಿದ್ವಿ ಸರ್, ಬಾಡಿಗೆ ಮನೇಲಿ 6 ತಿಂಗಳು ಬಾಡಿಗೆ ಮನೆ ಆನ್ ಕಂಪ್ಯಾಷನೇಟ್ ಗ್ರೌಂಡ್ ಕಂದಾಯ ಇಲಾಖೆಯಲ್ಲಿ 1 year ವಿ ಗೇವ್ ಫಾರ್ ಜಾಬ್. ಏನು ತಪ್ಪು ಮಾಡ್ದಲೇ ನಮ್ಮ ಕೆಲಸಕ್ಕೆ ನಾನು ಅಲ್ಲಮ್ಮ, ಈಗ 1 year ಕೆಲಸ ಕೊಟ್ಟಿದ್ದೀವಿ. ನಾನು ಏನು ತಪ್ಪು ಮಾಡಿಲ್ಲ ಸರ್. ಅದು ಒಂದು ಟೆಂಪ್ರರಿ ಆದೇಶ, ಈ ಥರ ನಾವು ಕೊಡ್ತೀವಿ ಅಂತ ನಿಮ್ಮ ಕೈಯಿಂದನೂ ಕೊಟ್ಟಿದ್ದೀವಿ ಸರ್. ಈಗ ಓವರ್ ಆಲ್ ಅಲ್ಲಿ ಸೆಲೆಕ್ಷನ್ ಆಗಬೇಕು. 256 ಲಿಸ್ಟಲ್ಲಿನೇ ನಿಮಗೆ ಕೊಡ್ತೀವಿ. ಈಗ ಇಲ್ಲೇ ಮನೆ ಇರೋದು ಸರ್, ಬೇರೆಯವ್ರ ಮನೇಲಿ ಇದ್ದೀನಿ ಸರ್. ಅಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದ. ಬಾಡಿಗೆ ಮನೇಲಿ ಇದ್ದೆ, ಇವಾಗ ಬಾಡಿಗೆ ಮನೆ ಕಂಟಿನ್ಯೂ ಮಾಡು. ಬಾಡಿಗೆ ನಾನು ಕೊಡಿಸ್ತೀನಿ. ಖಾಲಿ ಮಾಡಿಸಿದಾರೆ ಸರ್. ಹೇಳಲ್ಲಿ ಬಾಡಿಗೆ ನೀನು ಮಾಡ್ಕೋ, ನಾನು ಬಾಡಿಗೆ ಕೊಡಿಸ್ತೀನಿ 6 ತಿಂಗಳು ಆಯ್ತಾ. ಅಷ್ಟರೊಳಗಡೆ ಮನೆ ಆಗುತ್ತೆ, ಆಮೇಲೆ ಮನೆಗೆ ಹೋಗು. ಹಾಂ, ನಾನು ಕೊಡಿಸ್ತೀನಿ ಬಾಡಿಗೆ. ಅದೇನು ಬಾಡಿಗೆ ಇದೆ ನಾನು ಕೊಡಿಸ್ತೀನಿ. ಸ್ಕೂಲ್ಗೆ ಹೋಗಿ ಮಕ್ಕಳು ಬರಮ್ಮ ಮಾಡಿಸ್ತಾರೆ ಬರಮ್ಮ.